सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं द्विमाजं बृहजमहममेजं ध्येजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परित्राट चक्रवर्तिनं श्रीगुरुभ्यो नमः हरिः ओम् श्रियःपत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभाविभूमिवरदे यस्तारिगोसन्ततिः प्रापूतिश्रुतिपङ्कजं करुणया प्रकाशितत्वं परं स्वान्तं त्वं समनादिसाधुनिकरश्चाकारे सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमःसा पक्षे सपक्षे स्थितिः व्यावृत्तिश्च विपक्षतोऽथ विषदे सत्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे पूजात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्तेडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरुर्मम श्रीमदानन्दतीर्थार्य सन्मनस्सरसे भुवि अनुव्याख्याननलिने चञ्चलीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ ಆಧ್ಯಾನಾಧಿಕರಣಂ ಅಂತ ಹೊಸ ಅಧಿಕರಣ. ಈ ಆಧ್ಯಾನಾಧಿಕರಣದ ವಿಷಯ ಏನು ಅಂದಾಗ ಇಲ್ಲೂ ಒಂದು ಹೊಸ ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಇಲ್ಲಿ ಬರುವಂತಹ ಪ್ರಶ್ನೆ ಏನು ಮತ್ತೆ ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ಗುರುವರ್ಥ ದೀಪಿಕಾದಲ್ಲಿ ಬಿಡಿಸಿದ್ದಾರೆ. ಇಲ್ಲಿ ಆಚಾರ್ಯರು ತಾವು ಪೂರ್ವ ಪಕ್ಷ ಮಾಡ್ಕೊಳ್ಳಿಕ್ಕೆ ಒಂದು ಶಬ್ದ ಹಾಕೊಟ್ರು, ನಾನೋಕ್ತಿ ಅಂತ. ನಾನಾ ಉಕ್ತಿ ಅಂತ ಬಿಡಿಸ್ಕೊಳ್ಳೋದು. ಅನೇಕ ತರಹದ ಮಾತುಗಳು, ನಾನಾ ಉಕ್ತಿ ಅನ್ನೋದು ಕಷ್ಟ. ಅನೇಕ ತರಹದ ಮಾತುಗಳು ಅಂತ ಒಂದರ್ಥ, ಅನೇಕ ಕಡೆ ಹೇಳಿರೋದು ಅನ್ನೋದು ಇನ್ನೊಂದು ಅರ್ಥ. ಈಗ ಅನೇಕ ವಿಷಯಗಳನ್ನ ಒಂದೇ ಕಡೆ ಹೇಳೋದಿಲ್ಲ, ಅಲ್ಲಲ್ಲಿ ವಿಷಯ ಹೇಳ್ತಾ ಹೋಗೋದು. ಒಂದೇ ಸಲಿ ಒಂದೇ ಕಡೆ ತಿಳಿಸಲ್ಲ. ಈಗ ಪ್ರಮಾಣ ಪದ್ಧತಿಯಲ್ಲಿ ನಮಗೆಲ್ಲ ಪ್ರಕರಣ ಅಂತ ವಿಭಾಗ ಮಾಡ್ಕೊತಾರೆ, ಪ್ರತ್ಯಕ್ಷ, ಅನುಮಾನ, ಆಗಮ. ಯಾಕೆ? ಪ್ರಮಾಣ ಲಕ್ಷಣದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ ವಿಷಯ. ಮಧ್ವಾಚಾರ್ಯರು ಅದನ್ನ ಸಂಗ್ರಹ ಮಾಡಿ ಒಂದ್ ಕಡೆ ಹೇಳ್ತಾರೆ. ನಾನಾ ಉಕ್ತಿ ವೇದದಲ್ಲೂ ಇದೆ. ಒಂದೇ ಕಡೆ ಒಂದ್ ವಿಷಯ ಹೇಳಲ್ಲ, ನಮಗ್ ಬೇಕಾಗಿರುತ್ತೆ ಅಷ್ಟು ವಿಷಯ ಒಂದೇ ಕಡೆ ಸಿಗ್ಬೇಕು. ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದ್ರೆ ಒಂದೇ ಕಡೆ ಹೇಳಲ್ಲ, ಬೇರೆ ಬೇರೆ ಕಡೆ ಹೇಳಿರ್ತಾರೆ. ಈಗ ದೇವರ ಗುಣಗಳನ್ನು ತಗೊಳ್ಳೋಣ. ದೇವರ ಗುಣಗಳನ್ನ ಪಟ್ಟಿ ಮಾಡಿ ಒಂದ್ ಕಡೆ ಹೇಳ್ಬೋದಲ್ಲ ವೇದರಾಶಿಯಲ್ಲಿ, ಹಾಗೆ ಮಾಡಲ್ಲ. ನಾನಾ ಉಕ್ತಿ ಬೇರೆ ಬೇರೆ ಕಡೆ ಒಂದಿಷ್ಟು ಗುಣ ಹೇಳ್ತಾರೆ ಒಂದ್ ಕಡೆ, ಆಮೇಲೆ ಇನ್ನೊಂದು ಬೇರೆನೇ ವಿಷಯ ಬರುತ್ತೆ, ಮತ್ತ ಆಮೇಲೆ ಇನ್ನೊಂದು ವೇದ ಭಾಗದಲ್ಲಿ ಒಂದಿಷ್ಟು ದೇವರ ಗುಣ ಸಿಗುತ್ತೆ. ಹೀಗೆ ಸಮಗ್ರ ವೇದ ರಾಶಿಗಳಲ್ಲಿ ಅಲ್ಲಲ್ಲಿ ಚಲ್ಲಿ ಹೋಗಿದೆ. ವಿಕ್ಷಿಪ್ಯ ವರ್ಣನೆ ಅಂತ ಹೇಳ್ತಾರೆ. ಕ್ರಮವಾಗಿ ವರ್ಣನೆ ಮಾಡದ ವಿಕ್ಷಿಪ್ಯ ಅಲ್ಲಲ್ಲಿ ಹೇಳ್ತಾ ಹೋಗಿರ್ತಾರೆ. ಇದು ಯಾಕೆ ಹಾಗೆ ಹೇಳ್ತಾ ಹೋಗ್ತಾರೆ ಯೋಚಿಸಿ ಅಂತ ಒಬ್ಬ ಪ್ರಶ್ನೆ ಮಾಡ್ತಾರೆ. ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ, ಎಲ್ಲಾ ಗುಣವನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರಿಂದಲೇ ಹೇಳ್ತಾರೆ. ಇವೆಲ್ಲ ಹೇಳಿದೆ, ಸರ್ವಗುಣ ಉಪಸಂಹಾರ ಮಾಡ್ಬೇಕು, ಎಲ್ಲಾ ಗುಣಗಳನ್ನ ನಮ್ಮ
ಒಂದೇ ಬುದ್ಧಿಯಲ್ಲಿ ಇಟ್ಟುಕೊಂಡು ದೇವರ ಧ್ಯಾನವನ್ನ ಮಾಡ್ಬೇಕು ಅಂತ. ಅಲ್ಲಿ ಮನುಷ್ಯರಿಗೆ ಎಷ್ಟು ಶಕ್ಯ ಅಂತೆಲ್ಲ ಬಂತು ಮಾತು, ಅದಿರ್ಲಿ. ಅದೇ ಎಲ್ಲಾ ಗುಣಗಳ ಧ್ಯಾನ ಮಾಡ್ಬೇಕು ಅಂತ ಹೇಳೋ ವೇದವಾಕ್ಯ ಉದ್ದೇಶ ಇಲ್ಲ ಅಂತ ಮತ್ತೆ ಪ್ರಶ್ನೆ. ಯಾಕಂದ್ರೆ ಅನೇಕ ಕಡೆ ಭಗವಂತನ ಗುಣಗಳನ್ನ ಕ್ರಮವಾಗಿ ಹೇಳ್ತೇನೆ, ಅಲ್ಲಲ್ಲಿ ಚಲ್ಲಿ ಅಲ್ಲೊಂದಿಷ್ಟು ಹಾಕೋದು, ಇಲ್ಲೊಂದಿಷ್ಟು ಹಾಕೋದು ಕ್ರಮವಾಗಿ ಹೇಳಲ್ಲ. ಈ ತರ ಯಾಕೆ ಮಾಡ್ತಾರೆ ಅಂತಂದ್ರೆ ದೇವರ ಧ್ಯಾನವನ್ನ ಎಲ್ಲಾ ಗುಣಗಳಿಂದ ಮಾಡ್ಬೇಕಾಗಿಲ್ಲ, ಅದಕ್ಕೋಸ್ಕರನೇ ಹಾಗೆ ಮಾಡಿದ್ದಾರೆ ಅಂತ ಪೂರ್ವಪಕ್ಷ. ಅದನ್ನ ಈಗ ಬಿಡಿಸ್ತಾರೆ. ಓಂ ಆಧ್ಯಾನಾಯ ಪ್ರಯೋಜನಾಭಾವಾದ್ ಓಂ ಇತ್ಯಧಿಕರಣೆ ನಾನಾ ಸ್ಥಾನೇಶು ಉಕ್ತ ಗುಣಾನಾಂ ಅನುಪಾಸನಾರ್ಥತ ಅಂತ ಹೇಳ್ತಾರೆ. ಅನೇಕ ಸ್ಥಾನಗಳಲ್ಲಿ ಗುಣಗಳನ್ನ ಹಿಡಿದ್ರಿಂದ ಭಗವಂತನ ಬೇರೆ ಬೇರೆ ಗುಣಗಳನ್ನ ಉಪಾಸನೆ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಒಂದು ವೇಳೆ ವೇದವಾಕ್ಯಕ್ಕೆ ಹೌದು ಈ ಎಲ್ಲ ಸಾಧಕರು ಭಗವಂತನ ಎಲ್ಲ ಗುಣವನ್ನ ಧ್ಯಾನ ಮಾಡಬೇಕು ಅಂತ ವೇದವಾಕ್ಯಕ್ಕೆ ಉದ್ದೇಶ ಇದ್ದಿದ್ರೆ ಒಂದೇ ಕಡೆ ಹೇಳ್ಬೇಕಾಗಿತ್ತು. ಅನೇಕ ಶಾಖೆಗಳಲ್ಲಿ ಒಂದೊಂದೊಂದೊಂದು ಗುಣ ಹೇಳ್ತಾ ಬರುತ್ತೆ. ಯಾಕೆ ಮಾಡೋದು? ಈ ತರ ಮಾಡೋದ್ರಿಂದ ಏನ್ ಅರ್ಥ ಆಯ್ತು ಅಂದ್ರೆ ಎಲ್ಲಾ ದೇವರ ಗುಣಗಳ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಕೆಲವು ಕಡೆ ಶಾಖೆಗಳು ಹೇಳಿದ್ರೆ ಅಷ್ಟನ್ನು ಮಾತ್ರ ಮಾಡಿದ್ರೆ ಸಾಕು ಅಂತ ಅರ್ಥ ಬರುತ್ತಲ್ವಾ ಅಂತ ಅವನು ಪ್ರಶ್ನೆಯನ್ನ ಮಾಡ್ತಾನೆ. ಅದೇಗಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ವಾದಿರಾಜರು ಒಂದು ಉದಾಹರಣೆ ಕೊಡ್ತಾರೆ. ಇಲ್ಲಿ ಕೊಡೋ ಉದಾಹರಣೆ ಇದು. ಮಾಲಾಯಾಂ ಮಣೀನಿವ ಬುದ್ಧೌ ಆರೋಹಾಯ ಪುಂಜೀಕೃತ್ಯೇವ ಬ್ರೂಯಾತ್ ಅಂತ ಹೇಳ್ತಾರೆ. ಮಾಲಾಯ ಮಣೀನಿವ ಅಂತ. ಈಗ ಒಂದು ಹಾರ ತಗೊಂಡ, ಹಾರದಲ್ಲಿ ಮಣಿಗಳನ್ನೆಲ್ಲ ಪೋಣಿಸ್ಬೇಕು. ಮಣಿಗಳನ್ನ ಪೋಣಿಸ್ಬೇಕಾದ್ರೆ ಒಟ್ಟಿಗೆ ಒಂದೇ ಕಡೆ ಎಲ್ಲ ಮಣಿಗಳನ್ನ ಪೋಣಿಸ್ತಾರೆ. ಯಾವ್ದಾರ ಒಂದು ವಿಶೇಷತೆ ಇದ್ರೆ ಎಲ್ಲ ಪೋಣಿಸಿ ಒಂದ್ ಮಧ್ಯಕ್ಕೆ ಒಂದು ವಿಶೇಷವಾದ ತುಳಸಿ ಮಣಿಲೆ ಎಲ್ಲ ಮಣಿಗಳನ್ನ, ತುಳಸಿ ಮಣಿಗಳನ್ನು ಎಲ್ಲ ಜೋಡಿಸ್ತಾರೆ, ಒಂದೇ ಇದರಲ್ಲಿ ಜೋಡಿಸ್ತಾರೆ. ಕೊನೆಗೆ ಮಧ್ಯಕ್ಕೆ ಅಲ್ಲೊಂದು ಮುತ್ತು, ಅದಲ್ಲೊಂದು ಹವಳ ಒಂದು ಕಡೆ ಹಾಕ್ತಾರೆ ಅಷ್ಟೇ, ವಿಶೇಷವಾದದಿದ್ರೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಒಟ್ಟಿಗೆ ಈ ಮಣಿಗಳನ್ನೆಲ್ಲ ಒಂದು ಮಣಿ ಹಾಕೋದು, ಇನ್ನೊಂದೇನೋ ಬೇರೆ ಹಾಕೋದು, ಇನ್ನೊಂದಿಷ್ಟು ಹಾಕೋದು, ಎಡವಟ್ ಮಾಡಲ್ಲ. ಸರಿಯಾಗಿ ಒಂದೇ ರೀತಿ ರಚನೆ ಇರುತ್ತೆ. ಇದು ಸಾಮಾನ್ಯವಾಗಿ ವಿಚಿತ್ರವಾದ ಮಣಿಗಳಿರ್ಬೋದು, ಅದ್ ಬೇರೆ ವಿಷಯ. ಸಾಮಾನ್ಯವಾಗಿ ಒಂದು ಈ ಹಾರದಲ್ಲಿ, ಒಂದು ದಾರದಲ್ಲಿ ಒಂದು ಹಾರವನ್ನಾಗಿ ಮಾಡ್ಬೇಕಾದ್ರೆ ಮಣಿಗಳನ್ನ ಪೋಣಿಸೋದು ಕ್ರಮವಾಗಿ ಎಲ್ಲ ಜೊತೆಗೇನೆ ಪೋಣಿಸ್ತಾರೆ. ಯಾಕೆ? ಚೆನ್ನಾಗಿ ಇರುತ್ತೆ, ಚೆನ್ನಾಗಿ ಗೊತ್ತಾಗ್ಲಿ, ಒಂದೇ ಕಡೆ ನಮ್ಮ ಬುದ್ಧಿ ಹೋಗುತ್ತೆ. ಅದೇ ತರ ಈ ದೇವರ ಧ್ಯಾನ ಮಾಡ್ಬೇಕಾದ್ರೆ ಒಂದೇ ಕಡೆ ಒಂದೇ ದಾರದಲ್ಲಿ ಎಲ್ಲ ಮಣಿಗಳನ್ನ ಒಟ್ಟಿಗೆ ಹಾಕೋ ಒಂದೇ ತರಹದ ಮಣಿಗಳನ್ನ ಎಲ್ಲ ಒಟ್ಟಿಗೆ ಹಾಕೋ ತರಹ, ಅಥವಾ ಬೇರೆ ಮಣಿಗಳನ್ನ ತಗೊಂಡ್ರು ಒಂದೇ ದಾರದಲ್ಲೇ ಅಷ್ಟೂ ಮಣಿಗಳನ್ನ ಹಾಕ್ತಾರೆ. ಹಾಗೆ ಒಂದೇ ಶಾಖೆಯಲ್ಲಿ ಎಲ್ಲಾ ಭಗವಂತನ ಗುಣಗಳನ್ನ ಮಣಿಗಳ ತರ ಎಲ್ಲ ಜೋಡಿಸ್ಬಿಟ್ಟಿದ್ರೆ ಅನುಕೂಲ ಆಗಿರೋದು. ಆದ್ರೆ ಹಾಗೆ ಲೋಕದಲ್ಲಿ ಮಾಡೋದು ಕಂಡಿದೆ. ಬುದ್ಧೌ ಆರೋಹಾಯ ಪುಂಜೀಕೃತ್ಯೇವ ಬ್ರೂಯಾತ್. ಪುಂಜೀಕೃತ್ಯ ಅಂತ ಒಂದು ಶಬ್ದ ಹಾಕ್ತಾರೆ ಇಲ್ಲಿ ವಾದಿರಾಜರು. ಪುಂಜೀಕೃತ್ಯ ಅಂದ್ರೆ ಏನು? ಗುಂಪಾಗಿ ಮಾಡ್ಕೊಂಡು, ಒಟ್ಟಿಗೆ ಒಂದು ಗುಂಪಾಗಿ ಮಾಡ್ಕೊಂಡು, ಪುಂಜ ಮಾಡ್ಕೊಂಡು ಒಂದೇ ಬುದ್ಧಿಯಲ್ಲಿ ನಾವು ಅದನ್ನ ಇಟ್ಕೊಳ್ಬೇಕಂತ. ಒಂದು ಮುದ್ದೆ ಮಾಡೋದು ಅಂತ. ಪುಂಜ ಅಂದ್ರೆ ಒಂದು ಮುದ್ದೆ, ಗುಣಗಳ ಮುದ್ದೆ. ಒಂದಿಷ್ಟು ಎಲ್ಲಾ ದೇವರ ಗುಣಗಳನ್ನ ಒಂದು ಕಡೆ ಹಾಕ್ಬಿಡ್ಬೇಕು. ಒಂದು ರೂಮ್ ನಲ್ಲಿ ಎಲ್ಲಾ ಗುಣಗಳನ್ನ ಹಾಕೋತರ, ಎಲ್ಲಾ ವಸ್ತುಗಳನ್ನ ಹಾಕೋತರ ಒಂದೇ ಕಡೆ ಈ ವೇದ ರಾಶಿಗಳಲ್ಲಿ ಒಂದೇ ಕಡೆ ಎಲ್ಲಾ ದೇವರ ಗುಣಗಳನ್ನ ಹೇಳಿ ಮುಗಿಸಿದ್ರೆ ಅವಾಗ ನಮ್ಗೆ ಅನುಕೂಲ ಧ್ಯಾನ ಮಾಡೋದು. ಒಂದೇ ಕಡೆ ಎಲ್ಲ ಸಿಗುತ್ತೆ, ಈ ಗುಣಗಳನ್ನ ಧ್ಯಾನ ಮಾಡ್ಬೇಕು ಅಂತ. ಆದ್ರೆ ಹಾಗೆ ಮಾಡೋದೇ ಇಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ನಾನಾ ಭಕ್ತಿರೇವ ಪೂರ್ವಪಕ್ಷ ಪ್ರಾಪಿಕ, ಅದ್ ಬೇಡ ಅಂತಾನೆ. ಯಾಕೆಂದ್ರೆ ವಿಪ್ರಕೀರ್ಣ ಗುಣಾನ್ ಪಿಂಡೀಕೃತ್ಯ ಉಪಾಸಿತು ಸದೃಶ ಫಲ ಪ್ರಾಪ್ತೆ ಸ್ವಕೃತ ಪ್ರಯತ್ನಾತಿಶಯ ಸ್ವದೃಶ ಫಲ ಪ್ರಾಪ್ತೆ ತಥಾ ಧ್ಯಾನಾರ್ಥಮೇವ ಅಂತ ಅದಕ್ಕೆ ಒಂದು ಉತ್ತರ ಕೊಡ್ತಾ ಹೋಗ್ತಾರೆ. ಅಂತೂ ಪೂರ್ವಪಕ್ಷ ಏನಾಯ್ತು ಇಲ್ಲಿವರೆಗೆ ಅಂದ್ರೆ ಎಲ್ಲಾ ದೇವರ ಗುಣಗಳನ್ನ ನಾವು, ಎಲ್ಲಾ ದೇವರ ಅಂತಂದ್ರೆ ಎಲ್ಲಾ ದೇವರ ಅಂತ ಅರ್ಥ ಮಾಡ್ಕೊಳ್ಬೇಡಿ. ಎಲ್ಲಾ ದೇವರ ಗುಣಗಳೇನಿದೆ ಅದೆಲ್ಲ ಅಂತ ಅರ್ಥ. ಹಾಗೆ ಈ ಶಾಸ್ತ್ರದಲ್ಲೂ ಹಾಗೆ ಬರುತ್ತೆ ಕೆಲವು ಸತಿ, ಸರ್ವ ದೇವ ಗುಣವನ್ನ ಉಪಾಸನೆ ಮಾಡ್ಬೇಕು ಅಂತ. ಎಲ್ಲ ದೇವತೆಗಳ ಗುಣ ಉಪಾಸನೆ ಅಂತ ಅಲ್ಲ, ಎಲ್ಲಾ ಗುಣಗಳು, ದೇವರ ಎಲ್ಲಾ ಗುಣಗಳ ಉಪಾಸನೆ ಅಂತ. ಎಲ್ಲಾ ಅನ್ನೋದು ಗುಣಗಳ ಜೊತೆಗೆ ಸಂಬಂಧ. ಅಂತೂ ಎಲ್ಲಾ ದೇವರ ಗುಣಗಳನ್ನ ನಾವು ಉಪಾಸನೆ ಮಾಡಬೇಕು ಅಂತ ಅರ್ಥ ಅಲ್ಲ ವೇದರಾಶಿಗಳಿಗೆ. ಕೆಲವೇ ಕೆಲವನ್ನು ಮಾಡಬೇಕು ಅಂತ ಅರ್ಥ ಅಂತ ಇಷ್ಟು ಪೂರ್ವಪಕ್ಷ. ಅದಕ್ಕೆ ಸಿದ್ಧಾಂತ
ಉತ್ತರ ಕೊಡ್ತಾರೆ. ಗುಣೋಕ್ತೆ ಅಂತ ಉತ್ತರ ಕೊಡ್ತಾರೆ. ಹಾಗಲ್ಲ, ಈ ಗುಣಗಳನ್ನ ಯಾಕೆ ಈ ರೀತಿ ಹೇಳಿತ್ತು ಅಂದ್ರೆ ಪ್ರಯತ್ನ ವಿಶೇಷ ಸಾಮ್ಯಂ ಅಂತ ಅದಕ್ಕೆ ಉತ್ತರ ಕೊಟ್ಟು. ಹಾಗಲ್ಲ, ಬೇರೆ ಬೇರೆ ಕಡೆ ಗುಣಗಳನ್ನ ಹೇಳಿರ್ತಾರೆ, ಒಂದೇ ಕಡೆ ಯಾವ್ದನ್ನ ಹೇಳಿರೋದಿಲ್ಲ. ಅದ್ರ ಉದ್ದೇಶ ಏನು? ಕಷ್ಟಪಡಿ ಅಂತ. ಕಷ್ಟ ಪಡ್ಬೇಕಂತೆ. ಸುಲಭವಾಗಿ ಒಂದೇ ಕಡೆ ಕೊಡಲ್ಲ. ಅವನ ಯೋಗ್ಯತೆ ಎಷ್ಟಿದೆಯೋ ಅದಕ್ಕನುಗುಣವಾಗಿ 10 ಭಾಗ ಅಥವಾ 18 ಅಧ್ಯಾಯ ಭಗವದ್ಗೀತೆ, ಅದನ್ನೇ ತಗೊಳ್ಳಿ. ಭಗವದ್ಗೀತೆಯಲ್ಲಿ ಒಂದೊಂದು ಅಧ್ಯಾಯದಲ್ಲಿ ದೇವರ ಅಸಾಧಾರಣವಾದ ಗುಣಗಳು ಗೊತ್ತಾಗುತ್ತೆ. ಒಂದೇ ಕಡೆ ಹೇಳಿ ಮುಗಿಸ್ಬೋದಿತ್ತು, ಹೇಳಲ್ಲ. ಅಲ್ಲಲ್ಲಿ ಬೇರೆ 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 ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಈ 18 ಅಧ್ಯಾಯದಲ್ಲಿ ಬಂದ ಅಷ್ಟೋ ವಿಷಯವನ್ನ ಸಾರ ಇದೆಯಲ್ಲ, ಭಗವಂತನ ಗುಣಗಳ ಬಗ್ಗೆನೋ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ, ಎಲ್ಲಾ ಅಧ್ಯಾಯದಲ್ಲಿ ಒಂದೇ ತರ ವಿಷಯ ಇರುತ್ತೆ. ಆ ವಿಷಯವನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಭಗವಂತನ ಬಗ್ಗೆ ಧ್ಯಾನ ಮಾಡ್ಬೇಕು ಅಂದ್ರೆ, ಉದಾಹರಣೆಗೆ ಎಷ್ಟು ಕಷ್ಟ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. ಒಂದೊಂದು ಅಧ್ಯಾಯ ಆಗುತ್ತೆ, ಇನ್ನೊಂದು ಅಧ್ಯಾಯದ ವಿಷಯ ಮರ್ತ ಹೋಗ್ಬೇಕು, ಹೀಗಾಗತ್ತೆ. ಆದ್ರೆ ಈ ಭಗವದ್ಗೀತೆ ಏನೋ ಮಾಡ್ಬೋದೋ ಏನೋ, ಅದು ಅಸಾಧ್ಯನೇ. ವೇದ ರಾಶಿಯಲ್ಲಿ ಹೀಗ್ ಮಾಡ್ಬೇಕಲ್ಲ, ಅದು ಬಹಳ ಕಷ್ಟ. ಒಂದೊಂದು ವೇದ ಮಂತ್ರಗಳಲ್ಲಿ ದೇವರ ಗುಣ ಏನ್ ಹೇಳಿದ್ದಾರೆ, ದೇವರ ಗುಣವನ್ನ ಅದನ್ನ ಯೋಚಿಸ್ಬೇಕ. ಹಾಗಾದ್ರೆ ಎಲ್ಲಾ ಕಡೆ ಇರುವಂತಹ ಗುಣವನ್ನ ಒಟ್ಟಿಗೆ ಒಂದೇ ಕಡೆ ಬುದ್ಧಿಯಲ್ಲಿ ಹಾಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಆದ್ರೆ ವಿಪ್ರಕೀರ್ಣ ಗುಣ ಪಿಂಡೀಕೃತ್ಯ ಅಂತ ಹೇಳ್ತಾರೆ ಗುರುವರ್ಥ ದೀಪಿಕಾದಲ್ಲಿ. ವಿಪ್ರಕೀರ್ಣ ಗುಣ ಅಂದ್ರೆ ಅಲ್ಲಲ್ಲಿ ಹೇಳಿರುವಂತಹ ಗುಣಗಳನ್ನ ಪಿಂಡೀಕೃತ್ಯ, ಒಂದು ಪಿಂಡ, ಒಂದು ಮುದ್ದೆ ಮಾಡ್ಕೊಳ್ಳೋದು ಅಂತ ಅರ್ಥ. ಹಾಗೆ ಪಿಂಡೀಕೃತ್ಯ, ಒಂದೇ ಬುದ್ಧಿಯಲ್ಲಿ ಮುದ್ದೆ ಮಾಡಿಕೊಂಡು ಉಪಾಸನೆ ಮಾಡ್ಬೇಕಲ್ಲ, ಒಂದೇ ಕಡೆ ಹಾಕೊಂಡು. ಈ ತರ ಅವನು ಎಷ್ಟೆಷ್ಟು ತಾನು ಒಂದೇ ಗುಡ್ಡೆ ಹಾಕೊಳ್ತಾನೋ, ಒಂದು ಗುಣ ಸೇರಿಸ್ಕೊಂಡ, ತನ್ನ ಬುದ್ಧಿ ಇದೆ, ಇದೊಂದು ಗುಣ ಇದೆಲ್ಲೋ ಇತ್ತು ಅದನ್ನ ಬಂದ್ ಸೇರಿಸ್ಕೊಂಡ. ಅಂದ್ರೆ ದೇವರ ಬಗ್ಗೆ ತಾನು ಎಲ್ಲೆಲ್ಲೆಲ್ಲಿ ಕೇಳ್ತಾನೋ ಎಲ್ಲಾ ಕೇಳದನ್ನೆಲ್ಲ ಈ ಒಂದ್ ಬುಕ್ ಅಲ್ಲಿ ಬರ್ಕೊಳ್ತೀವಲ್ಲ, ಒಂದ್ ಬುಕ್ ತಗೊಳ್ತೀವಿ, ಒಂದ್ ಬುಕ್ ತಗೊಂಡು ಒಂದ್ ಪಾಠದಲ್ಲಿ ಹೇಳಿರೋ ವಿಷಯ ಅದೇ ಬುಕ್ ದಲ್ಲಿ ಬರ್ಕೊಳ್ತೀವಿ. ಇಲ್ಲೊಂದ್ ಲಿಂಕ್ ಆಯ್ತು, ಇನ್ನೊಂದ್ ಎಲ್ಲೋ ಕೇಳಿರ್ತೀವಿ, ಅದು ಇದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರುತ್ತಲ್ಲ ಅದನ್ನ ಇಲ್ಲಿ ಬರ್ಕೊಟ್ವಿ. ಕೊನೆ ಒಂದೇ ಬುಕ್ ನಲ್ಲಿ ಎಲ್ಲಾ ಕಡೆ ಏನೇನ್ ಕೇಳಿದ್ವೋ ಅದನ್ನೆಲ್ಲ ಒಂದೇ ಕಡೆ ಮಾಡ್ಕೊಂಡ್ವಿ. ತುಂಬಾ ಕಷ್ಟ ಅದನ್ನ ಮಾಡ್ಕೊಳ್ಳಿಕ್ಕೆ. ಅಷ್ಟನ್ನು ಮಾಡ್ಕೊಂಡು ಆ ಬುಕ್ ಇಟ್ಕೊಂಡು ಉಪಾಸನೆ ಮಾಡೋದು, ನೋಡ್ಕೊಂಡು ಉಪಾಸನೆ ಮಾಡೋದು, ಈ ತರ ಆಯ್ತು. ಬುಕ್ ನಲ್ಲಿ ಬರ್ಕೊಳ್ಳೋದಾಯ್ತು. ಅದನ್ನ ಬುದ್ಧಿಲಿ ತಂದ್ಕೊಳ್ಬೇಕಲ್ಲ. ಎಲ್ಲಾ ಕಡೆ ಇರುವಂತಹದ್ದನ್ನ, ದೇವರ ಗುಣಗಳು ಎಲ್ಲೆಲ್ಲಿ ಬಂದಿದೆ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಯುಗಪತ್ ಅದು ಒಟ್ಟಿಗೆ ಧ್ಯಾನ ಮಾಡ್ಬೇಕು. ಬಹಳ ಕಷ್ಟ. ಒಂದು ಗುಣ ಧ್ಯಾನ ಮಾಡ್ಬಹುದೇನೋ ಅಷ್ಟೇ. ಅದು ಎಷ್ಟು ಕಷ್ಟ ಒಂದು ಗುಣವನ್ನು, ಅದರಲ್ಲಿ ಸ್ಪಷ್ಟತೆ ಇರಲ್ಲ. ಅಸ್ಪಷ್ಟವಾಗಿ ಒಂದು ಗುಣ, ದೇವರ ಗುಣವನ್ನ ಚಿಂತಿಸ್ತಾ ಹೋಗ್ಬೇಕಷ್ಟೇ. ಅದರಲ್ಲೇ ಮುಗ್ದೋಗುತ್ತೆ, ಅದೇ ಕಷ್ಟ. ಅಂತಂದ್ರೆ ಅಷ್ಟು ಗುಣವನ್ನ ಒಟ್ಟಿಗೆ ಹಾಕೊಂಡು ಒಟ್ಟಿಗೆ ಉಪಾಸನೆ ಮಾಡ್ಬೇಕು. ದೇವರ ರೂಪ ಒಟ್ಟಿಗೆ ಕಾಣ್ಬೇಕು, ಕೈ ಕಾಲು ಎಲ್ಲ ಒಟ್ಟಿಗೆ ಕಂಡು ಅದ್ರಲ್ಲಿ ಗುಣಗಳನ್ನು ಹಾಕಿ ಚಿಂತನೆ ಮಾಡ್ಬೇಕು. ಅಂದ್ರೆ ಅವನು ಯಾವ ಹಂತಕ್ಕೆ ಹೋಗಿರ್ಬೇಕು ಆ ಧ್ಯಾನದಲ್ಲಿ, ಆ ಹಂತಕ್ಕೆ ಹೋಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಅಷ್ಟು ಉಪಾಸನೆ ಅವನು ಮಾಡ್ತಾನೆ ಅಂತಾದ್ರೆ ಅವನು ಎಷ್ಟು ಕಷ್ಟಪಟ್ಟು, ತಾನು ಎಷ್ಟು ಪ್ರಯತ್ನ ಪಟ್ಟು ತಾನು ಧ್ಯಾನ ಮಾಡಿರ್ತಾನೋ ಎಲ್ಲ ಗುಣಗಳನ್ನ ಒಟ್ಟಿಗೆ ಹಾಕೊಂಡು, ಅಷ್ಟು ಫಲ ಅಂತ ಅವನಿಗೆ. ಅದಕ್ಕೋಸ್ಕರ ಹೀಗೆ ವೇದ ರಾಶಿಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿರೋದು. ಯಾಕಂದ್ರೆ ಇನ್ನೇನು ಪ್ರಯೋಜನ ಇಲ್ಲ. ಈಗ ಅಷ್ಟೆಲ್ಲಾ ಗುಣಗಳನ್ನ ಬೇರೆ ಬೇರೆಯಾಗಿ ಹೇಳಿದ್ದಕ್ಕೆ ಏನ್ ಪ್ರಯೋಜನ? ಒಂದಾ ತಿಳ್ಕೊಳ್ಲಿಕ್ಕೆ, ಒಂದಾ ಧ್ಯಾನ ಮಾಡ್ಲಿಕ್ಕೆ, ಒಂದಾ ಪಾಠ ಮಾಡ್ಲಿಕ್ಕೆ, ಒಂದಾ ಕೇಳ್ಲಿಕ್ಕೆ, ಒಂದಾ ಓದ್ಲಿಕ್ಕೆ, ಇಷ್ಟೇ. ಅದನ್ನು ಇಲ್ಲಿ ಬ್ರಹ್ಮಸೂತ್ರ ಭಾಷೆದಲ್ಲಿ ಹೇಳ್ತಾರೆ. ಒಂದಾ ಶ್ರವಣಕ್ಕೋಸ್ಕರ, ಒಂದಾ ಪಠನಕ್ಕೋಸ್ಕರ, ಒಂದಾ ಕೇಳ್ಲಿಕ್ಕೆ, ಒಂದಾ ಓದ್ಲಿಕ್ಕೆ, ಇಂದ ಪಾಠ ಬೇರೆಯವ್ರಿಗೆ ಹೇಳಲಿಕ್ಕೋಸ್ಕರ, ಒಂದ ತಿಳ್ಕೊಳ್ಳಿಕ್ಕೋಸ್ಕರ, ಒಂದ ಧ್ಯಾನ ಮಾಡ್ಲಿಕ್ಕೆ. ಈ 5 ಬಿಟ್ಟು ಇನ್ನೇನ್ ಪ್ರಯೋಜನ ಇದೆ? ವೇದದಲ್ಲಿ ಇಷ್ಟೆಲ್ಲ ಗುಣಗಳನ್ನ ಹೇಳಿದ್ದಕ್ಕೆ, ದೇವರ ಗುಣಗಳನ್ನ ಈ 5ರಲ್ಲೇ ಇರ್ಬೇಕು. ಹಾಗಾಗಿ ತತ್ರ ಸ್ಥಿತಾ ಗುಣಾಃ ಸ್ವಮನಸಿ ಯಥಾ ಭವಂತಿ. ತನ್ನ ಮನಸ್ಸಿನಲ್ಲಿ ಅಲ್ಲಲ್ಲಿ ಹೇಳಿದ ಗುಣ ಹೇಗೆ ಬರ್ಲಿಕ್ಕೆ ಸಾಧ್ಯನೋ ಅಷ್ಟನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ತಥಾ ಧ್ಯಾನಾರ್ಥಂ ಪ್ರಯತ್ನ ವಿಶೇಷ ಪೂರ್ವಕ ಧ್ಯಾನಾರ್ಥಮೇವ, ಬಹಳ ಕಷ್ಟಪಟ್ಟು ಬಹಳ ಪ್ರಯತ್ನ ಹಾಕಿ ತಾನು ಧ್ಯಾನ ಮಾಡಬೇಕು ಅಂತಾನೆ ಹೀಗೆ ವೇದರಾಶಿಗಳು ಅಲ್ಲಲ್ಲದಲ್ಲಿ ತಾವು ಗುಣಗಳನ್ನ, ದೇವರ ಗುಣಗಳನ್ನ ಹೇಳಿದ್ರು. ಆದ್ರಿಂದ ಫಲಸಾಮ್ಯ ಅಂದ್ರೆ ನಿಮಗೆ ಫಲದಲ್ಲಿ ವ್ಯತ್ಯಾಸ ಎಲ್ರಿಗೂ. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ಕಡೆ ಇರೋ ಗುಣವನ್ನ ಒಂದೇ ಬುದ್ಧಿಯಲ್ಲಿ ಹಾಕೊಂಡು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ಎಷ್ಟು ಗುಣವನ್ನ ಒಂದೇ ತಮ್ಮ ಬುದ್ಧಿಯಲ್ಲಿ ಸಂಗ್ರಹಿಸ್ಲಿಕ್ಕೆ ಸಾಧ್ಯನೋ ಅಷ್ಟು ಫಲವನ್ನ ಅವರು ಪಡಿತಾರೆ. ಸ್ವಸದೃಶ ಫಲ. ನೀವ್ ಎಷ್ಟು ಕಷ್ಟ ಪಡ್ತೀರೋ ಅಷ್ಟು ಫಲ. ಎಷ್ಟು ಪ್ರಯತ್ನ ಪಟ್ಟು ಆ ಗುಣಗಳನ್ನ ಸಂಗ್ರಹ ಮಾಡಿ ಧ್ಯಾನ ಮಾಡ್ತೀರೋ ಅಷ್ಟು ಫಲ ನಿಮಗೆ ಅಂತ ಈ ವಿಷಯವನ್ನೇ ತಿಳಿಸ್ಲಿಕ್ಕೆ ಇಲ್ಲಿ ವೇದರಾಶಿಗಳು ಅಲ್ಲಲ್ಲಿ ಗುಣಗಳನ್ನ ಹೇಳಿರೋದು ಅಂತ. ಇದೇ ಸಂದರ್ಭದಲ್ಲಿ ಒಂದು ಮಾತನ್ನ ಉಲ್ಲೇಖಿಸ್ತಾರೆ. ಇಲ್ಲಿ ತತ್ವಪ್ರಕಾಶಿಕದಲ್ಲಿ ಮಾತು ಬಂದಿದೆ, ಅಲ್ಲಿ ಸ್ಕಂದ ಪುರಾಣದ ಒಂದು ಮಾತನ್ನ ಕೊಡ್ತಾರೆ. ಯಾವತ್ ಸೇವಾ ಪರೇ ತತ್ವೇ
ತಾವತ್ ಸುಖ ವಿಶೇಷತ ಅಂತ ಮಾತು. ನೀವು ಪರತತ್ವದಲ್ಲಿ ಅಂದ್ರೆ ದೇವರ ಬಗ್ಗೆ ಎಷ್ಟು ಸೇವೆ ಮಾಡ್ತೀರೋ ಅಷ್ಟು ಸುಖ ಅಂತ. ಅಂದ್ರೆ ಎಷ್ಟು ಕಷ್ಟಪಟ್ಟು ಎಷ್ಟು ಪ್ರಯತ್ನ ಪಟ್ಟು ಭಗವಂತನ ಸೇವೆಯನ್ನ ಯಾವ್ಯಾವ ತರ ಸಾಧ್ಯನೋ ಆಯಾಯ ತರ ಮಾಡ್ತೀವೋ ಅಷ್ಟು ಸುಖ ಅಂತೆ. ಎಲ್ಲಿ? ಮೋಕ್ಷದಲ್ಲಿ. ಇಲ್ಲಿ ಏನೇನು ಪ್ರಯತ್ನ ಪಟ್ಟು ಎಷ್ಟು ಕಷ್ಟಪಟ್ಟು ಮಾಡಿರ್ತೀವೋ ಇಲ್ಲೂ ಸುಖಪ್ರದ ಭಗವಂತ ಇಲ್ಲ ಅಂತ. ಆದ್ರೆ ಮೋಕ್ಷದಲ್ಲಿ ಇದೆಲ್ಲ ಸೇರಿಸಿ ಅಲ್ಲಿ ಜಾಸ್ತಿ ಫಲವನ್ನ ದೇವರು ಕೊಡ್ತಾರೆ. ಆ ಅಧಿಕ ಫಲವನ್ನ ಪಡಿಬೇಕು ಅಂತಾದ್ರೆ ನಿಮ್ಮ ಸೇವೆ ವಿವಿಧವಾಗಿರ್ಬೇಕು, ಆ ಪ್ರಯತ್ನ ನಾನಾ ಪ್ರಕಾರವಾಗಿರ್ಬೇಕು ಅಂತ ಒಂದು ಸ್ಕಂದ ಪುರಾಣದ ಒಂದು ಮಾತನ್ನ ಕೊಟ್ಟು, ಅಷ್ಟೇ ಅಲ್ಲ ಮುಂದೆ ಪರಮ ಸಂಹಿತೆಯ ಮಾತನ್ನ ಕೊಡ್ತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಈಗಾಗಲೇ ನಮ್ಗೆ ಬಂತು ವಿಷ್ಣು ಸಂಹಿತೆ, ಪ್ರಕಾಶ ಸಂಹಿತೆ ಅಂತ ಭಾಗವತ ಪಾಠದಲ್ಲಿ ಕೇಳಿದ್ವಿ. ಇಲ್ಲಿ ಒಂದು ಮಾತು ಬರುತ್ತೆ ಪರಮ ಸಂಹಿತೆ ಅಂತ. ಪರಮ ಸಂಹಿತೆಯಲ್ಲಿ 2 ಶ್ಲೋಕವನ್ನ ಕೊಟ್ಟಿದ್ದಾರೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಅಲ್ಲೇನು ಹೇಳಿದ್ದಾರೆ ಅಂದ್ರೆ, ಈ ಅಧಿಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನಾರ್ಥಂ ಅತ ಧ್ಯಾನಾರ್ಥಂ ಗುಣಾನಾಂ ಸಮುದೀರಣ ಜ್ಞಾತವ್ಯಾಶ್ಚೈವ ಧ್ಯಾತವ್ಯಾ ಗುಣಾ ಸರ್ವೇಪ್ಯತೋ ಹರೇ. ಎಲ್ಲಾ ಗುಣಗಳನ್ನ ಧ್ಯಾನ ಮಾಡ್ಬೇಕು, ಎಲ್ಲಾ ಗುಣಗಳನ್ನ ತಿಳ್ಕೊಡ್ಬೇಕು. ಯಾಕೆ? ಈ ಗುಣಗಳನ್ನ ಹೇಳುವ ಉದ್ದೇಶ 2: ಒಂದು ಅಜ್ಞಾನ, ಒಂದ ಧ್ಯಾನ. ಜ್ಞಾನ, ಧ್ಯಾನ. ಜ್ಞಾನ ಅಂದ್ರೆ ಅದು ಕೇಳೋದು ಅಲ್ಲೇ ಸೇರುತ್ತೆ, ಓದೋದು ಅಲ್ಲೇ ಸೇರುತ್ತೆ, ಪಾಠ ಹೇಳೋದು ಅಲ್ಲೇ ಸೇರುತ್ತೆ. ಯಾಕೆ? ಜ್ಞಾನ ಅರ್ಜನೆಗೋಸ್ಕರ. ಒಂದು ಧ್ಯಾನಕ್ಕೋಸ್ಕರ. ಇಷ್ಟಕ್ಕೋಸ್ಕರ ಅಷ್ಟೇ ಗುಣಗಳನ್ನ ವೇದರಾಶಿಗಳು ಹೇಳಿದೆ. ಯಾಕೆ? ನಾನ್ಯತ್ ಪ್ರಯೋಜನಂ ಜ್ಞಾನಾತ್ ಧ್ಯಾನಾತ್ ಕರ್ಮಕೃತೇರಪಿ ಶ್ರವಣಾತ್ ಚಾತ ಪಾಠಾದ್ವಾ ವಿದ್ಯಾಭಿ ಕಿಂಚಿದಿಶ್ಯತೆ. ವೇದ ವಿದ್ಯೆಗಳಿಂದ ಇದನ್ ಬಿಟ್ಟು ಇನ್ನೇನ್ ಪಡಿಬೇಕು? ಈ ಗುಣಗಳನ್ನ ಹೇಳೋ ಉದ್ದೇಶ ಏನು? ಬೇರೆ ಏನು ಪ್ರಯೋಜನ ಇಲ್ಲ. ಒಂದ ಜ್ಞಾನ, ಒಂದ ಧ್ಯಾನ, ಒಂದ ಕರ್ಮಕೃತೆ ಕೀರ್ತನೆ ಮಾಡ್ಲಿಕ್ಕೆ, ಒಂದ ಕೇಳಲಿಕ್ಕೆ, ಒಂದ ಪಾಠ ಮಾಡ್ಲಿಕ್ಕೆ. ಇಷ್ಟು ಬಿಟ್ಟು ಏನು ಪ್ರಯೋಜನ ಇಲ್ಲ ಅಂತ ಪರಮ ಸಂಹಿತೆಯ ಮಾತನ್ನ ಇಲ್ಲಿ ಉದಾಹರಿಸ್ತಾರೆ. ಇಷ್ಟ ಆಯ್ತು. ಮುಂದೆ ಇನ್ನೊಂದು ಶ್ಲೋಕವನ್ನು ಅಲ್ಲೇ ಉದಾಹರಿಸಿದ್ದಾರೆ. ಈ ಬ್ರಹ್ಮ ವಿದ್ಯೆ ಆಗ್ಲಿ, ಯಾಗಾದಿ ಕರ್ಮಬೋಧಕ ವಿದ್ಯೆ ಆಗ್ಲಿ, ಯಾಗದ ಬಗ್ಗೆ ಹೇಳುವಂತಹ ವಿದ್ಯೆ ಆಗ್ಬೋದು, ಬ್ರಹ್ಮ ವಿದ್ಯೆ ಆಗ್ಬೋದು, ಎರಡಕ್ಕೂ ಇದೆ ಫಲ. ಗುಣ ಸರ್ವೇ ವಿವೇತ್ತವ್ಯಾಹ ಧ್ಯಾತವ್ಯಾಶ್ಚನ ಸಂಶಯ ನಾನ್ಯತ್ ಪ್ರಯೋಜನಂ ಮುಖ್ಯಂ ಗುಣಾನಾಂ ಕಥನೆ ಭವೇತ್. ಗುಣಗಳನ್ನ ಹೇಳಿದಕ್ಕೆ ಇದಕ್ಕಿಂತ ಬಿಟ್ಟು ಬೇರೆ ಪ್ರಯೋಜನ ಇಲ್ಲ. ಎಲ್ಲಾ ಗುಣಗಳನ್ನ ತಿಳ್ಕೊಳ್ಬೇಕು, ಧ್ಯಾನ ಮಾಡ್ಬೇಕು ಅನ್ನೋದ್ರಲ್ಲೇ ಈ ವಿಷಯದ ಬಗ್ಗೆ ಸಂಶಯನೇ ಬೇಡ ಅಂತ ಒಂದು ಮಾತನ್ನ ಹೇಳಿ ಬೃಹತ್ ತಂತ್ರದ ಮಾತನ್ನ ಕೊಡ್ತಾರೆ. ಬೃಹತ್ ತಂತ್ರದಲ್ಲಿ ಒಂದು ಮಾತಿದೆ. ಅಲ್ಲೇನು ಮಾತಿದೆ ಅಂತ, ದಾನ ಧ್ಯಾನ ಸಮಾಯೋಗಾತ್ ಗುಣಾನಾಂ ಸರ್ವಶಃ ಫಲಂ ಮುಖ್ಯಂ ಭವೇನ್ನ ಚಾನ್ಯೇನ ಫಲಂ ಮುಖ್ಯಂ ಕ್ವಚಿತ್ ಭವೇತ್. ಅಂದ್ರೆ ಎಲ್ಲಾ ದೇವರ ಗುಣಗಳನ್ನ, ದೇವರ ಎಲ್ಲಾ ಗುಣಗಳನ್ನ ನಾವು ಧ್ಯಾನದಿಂದ ನಾವು ಕಣ್ಣು ಹಿಡ್ಕೊಂಡು ಭಗವಂತನಲ್ಲಿ ಅದನ್ನ ಉಪಾಸನೆ ಮಾಡ್ತಾ ಇದ್ರೆ ಮುಖ್ಯವಾದ ಫಲ ಸಿಗುತ್ತೆ. ಏನ್ ಫಲ? ಅಷ್ಟು ದೇವರ ಗುಣಗಳನ್ನು ತಿಳಿಯೋ ಫಲ, ಅವನ್ನ ಕಾಣೋದು, ಅವನ ದರ್ಶನ, ಅಪರೋಕ್ಷ ಜ್ಞಾನ ಮುಖ್ಯ. ಯಾಕಂದ್ರೆ ಕೇವಲ ಭಗವಂತನ ಬಗ್ಗೆ ಕೇಳಿದಾಗ ನಮ್ಗೆಲ್ಲ ಫಲ ಸಿಗತ್ತೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ದೇವರನ್ನ ಕಂಡ್ರೇನೆ ಅದಕ್ಕೊಂದು ಪೂರ್ಣತೆ. ಅಷ್ಟೆಲ್ಲ ಪಾಠ ಕೇಳಿದಕ್ಕೆ ಫಲ ಯಾವಾಗ? ದೇವರನ್ನ ಕಂಡಾಗ್ಲೇ ಅದರ ಮುಖ್ಯ ಫಲ. ಆ ಮುಖ್ಯ ಫಲಕ್ಕೋಸ್ಕರನೇ ಎಲ್ಲ ಈ ಗುಣಗಳನ್ನು ನಾವು ಧ್ಯಾನ ಮಾಡ್ಬೇಕು ಅಂತ ಇಷ್ಟೆಲ್ಲ ಬ್ರಹ್ಮಸೂತ್ರ ಭಾಷ್ಯದ ಸಂದರ್ಭದಲ್ಲಿ ಶ್ಲೋಕಗಳನ್ನ ಉದಾಹರಿಸಿದ್ದಾರೆ. ಕೊನೆಗೆ ಆ ಸೂತ್ರದ ಅರ್ಥವನ್ನು ನೋಡಿ ಮುಕ್ತಾಯ ಮಾಡ್ತೀನಿ. ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಅಂತ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರಕ್ಕೆ ಏನ್ ಅರ್ಥ ಇದ್ರಲ್ಲಿ ಅಂದ್ರೆ, ಆಧ್ಯಾನಾಯ ಅಂದ್ರೆ ಚೆನ್ನಾಗಿ ಧ್ಯಾನ ಮಾಡ್ಲಿಕ್ಕೋಸ್ಕರ ಅಂತ ಅರ್ಥ. ಆ ಧ್ಯಾನ ಅಂದ್ರೆ ಎಲ್ಲಾ ಗುಣಗಳನ್ನ ಒಂದೇ ಬುದ್ಧಿಯಲ್ಲಿ ಸಂಗ್ರಹ ಮಾಡಿ ದೇವರ ಧ್ಯಾನ ಮಾಡ್ಲಿಕ್ಕೋಸ್ಕರನೇ ಗುಣಗಳ ಕಥನೆ ಅಂದ್ರೆ ಗುಣಗಳನ್ನ ಹೇಳಿರೋದು. ಯಾಕೆಂದ್ರೆ ಪ್ರಯೋಜನ ಅಭಾವ, ಇದನ್ ಬಿಟ್ಟು ಬೇರೆ ಏನು ಪ್ರಯೋಜನ ಇಲ್ಲ ದೇವರ ಗುಣಗಳನ್ನು ಹೇಳಿದ್ದಕ್ಕೆ ಅಂತ ಇದು ಬ್ರಹ್ಮಸೂತ್ರದಿಂದ ಸೂಚನೆ ಮಾಡಿದ್ದು. ಇದನ್ನ ಆಚಾರ್ಯರು ಆಧ್ಯಾನಾರ್ಥಂ ಹಿ ಸರ್ವೇ ಗುಣ ಉಚ್ಯಂತೆ ಅಂತ ಒಂದು ಮಾತಿನಲ್ಲಿ ಅದರ ಅಭಿಪ್ರಾಯವನ್ನು ಬಿಡಿಸಿದ್ದಾರೆ. ಹೀಗೆ ಈ ಆಧ್ಯಾನ ಅಧಿಕರಣದಲ್ಲಿ ಒಂದು ಸೂತ್ರ ಮುಗಿಯಿತು, ಇನ್ನೊಂದು ಸೂತ್ರ ಇದರಲ್ಲಿದೆ. ಅದೇನು ಸೂತ್ರ, ಅದರ ವಿವರಣೆ ಏನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ.